ನಮಸ್ಕಾರ ರೀ ಅಣ್ಣಾರ. ನಮಸ್ಕಾರ ಅಣ್ಣಾರ. ನಿಮ್ಮ ಹೆಸರು ರೀ ಅಣ್ಣಾರ? ನಮ್ಮ ಹೆಸರು ಪರಮೇಶ್ವರ್ ಕಾರಡಿಗೆ ಅಂತ ಹೇಳ್ರಿ. ಪರಮೇಶಪ್ಪ ಕಾರಡಿಗೆ ಅಂತೇಳಿ. ಓಕೆ, ನಮ್ಮ ಕಂಪನಿದು ಗ್ರೋ ಮೋರ್ ಯೂಸ್ ಮಾಡಿದಿರಲ್ಲ, ಗ್ರೋ ಮೋರ್ ಯೂಸ್ ಮಾಡಿ ಎಷ್ಟು ದಿನ ಆಯ್ತು ಸರ್? ಈಗ ಇದನ್ನ ಯೂಸ್ ಮಾಡಿ 15 ದಿನ ಆಯ್ತು ಸರ್. ಈಗ ಎಷ್ಟು ದಿನ ಆಗೈತೆ ರೀ? 15 ದಿನ. 15 ದಿನ ಆಗೈತಿ. ಯೂಸ್ ಮಾಡಿದ ಮೇಲೆ ಏನು ಚೇಂಜಸ್ ಆಗೈತೆ ರೀ ಇದೆಲ್ಲ? ಪಕ್ಕಲ ಹೂವು ಎಲ್ಲ ಮುಳುಪು ಚಲೋ ಆಗಿಬಿಟ್ಟೈತ್ರಿ. ಚಲೋ ಬಿಟ್ಟೈತಿ. ಚಲೋ ಬಿಟ್ಟೈತಿ. ಹಾಂ. ಮೊದ್ಲ ಹೊಡೆ ಎಣ್ಣಿಗೆ ಇದಕ್ಕೆ ಭಾಳ ಚೇಂಜಸ್ ಆಗೈತ್ರಿ. ಹಾಂ. ಓಕೆ, ಎಷ್ಟು ಎಕರೆಗೆ ಯೂಸ್ ಮಾಡಿದಿರಿ ಸರ? ನಾವು 15 20 ಎಕರೆ ಮಟ್ಟ ಯೂಸ್ ಮಾಡಿವಿ. 20 ಎಕರೆಗೆ ಯೂಸ್ ಮಾಡಿದಿರಿ. ಯೂಸ್ ಮಾಡಿ ಈಗ ಒಂದು 15 ದಿನ ಆಗೈತಿ. ಓಕೆ, ಈಗ ಸೆಕೆಂಡ್ ಸ್ಪ್ರೇಕು ತಗೊಂಡಿದ್ದೀರಿ? ಓಕೆ, ಹೊಡೆದಿಲ್ಲ, ಮಾಡಾಕದಕ್ಕೆ ಅದಕ್ಕೆ ರೀ. ಹಾಂ. ಇನ್ನೊಂದು 2 ದಿನದಾಗ ಸ್ಪ್ರೇ ಮಾಡ್ಬೇಕಂತ. ಓಕೆ, ನಿಮ್ಮ ಪ್ರಕಾರ ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಬೀಳ್ಬೋದು ನಿಮ್ಮ ಅಂದಾಜು? ಈ ಬೆಳೆ ಅಥವಾ ಹೂವು ನೋಡಿ ಈ ಲೆಕ್ಕಕ್ಕೆ ನೋಡಿದ್ರೆ 10 ಕ್ವಿಂಟಲ್ ಮಟ್ಟ ಐತ್ರಿ. 10 ಕ್ವಿಂಟಲ್ ಮಟ್ಟ ಬೀಳ್ಬೋದು. ಈ ಬೆಳೆ ನೋಡಿದ್ರೆ. ಹೌದ್ರಿ? ಓಕೆ. ನೋಡಿ ಸರ್, ಆ್ಯಕ್ಚುಲಿ ಸ್ಮಾರ್ಟ್ ಶಾಪ್ ಕಂಪ್ನಿದು ಇವರು ಅಗ್ರೋ ಮೋರನ್ನು ಯೂಸ್ ಮಾಡಿದರು, ಪರಮೇಶಣ್ಣ ಕಾರಡಿಗೆ ಅಂತೇಳಿ. ಇವರು ಯೂಸ್ ಮಾಡಿ 15 ದಿನಕ್ಕೆ ಅಂತಿದ್ರೆ ಟೋಟಲ್ ಇವತ್ತು ಯಾವ ಥರ ಬೆಳವಣಿಗೆ ಬಂದೈತಿ, ಯಾವ ಥರ ಗ್ರೋತ್ ಆಗೈತೆ ಅಂತ ನೋಡಿ. ನೆಕ್ಸ್ಟು ಇದು ಅವ್ರು ಹೇಳ್ತಾ ಇದ್ದ 1 ಎಕರೆಗೆ ಈ ಬೆಳವಣಿಗೆ ಈ ಪಕ್ಕಲೆಲ್ಲ ನೋಡಿಕೊಂಡು ಎಕರೆಗೆ ಮಿನಿಮಮ್ ಅಂದರೂ ಒಂದು 10 ಅಥವಾ 9 ಕ್ವಿಂಟಲ್ ಆರಾಮ್ ಬೀಳ್ಬೋದು ಸರ್ ಅಂತೇಳಿ. ನಮ್ಮದು ಫಸ್ಟ್ ಸ್ಪ್ರೇಕ್ ಅವರು ಗ್ರೋ ಮೋರು ಮತ್ತು ಫಂಗಿಸೈಡ್ ಯೂಸ್ ಮಾಡಿದಾರೆ. ಸೆಕೆಂಡ್ ಸ್ಪ್ರೇಕ್ ಈಗ ಅಮಿನೋ ಆ್ಯಸಿಡು ಮತ್ತು ಫಂಗಿಸೈಡನ್ನು ಯೂಸ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸ್ಮಾರ್ಟ್ ಶಾಪ್, ಥ್ಯಾಂಕ್ ಯು CMD ಸರ್.